ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ಮಾರ್ಕೆಟ್ ಏನಾಯಿತು? ಇವತ್ತು ಮಾರ್ಕೆಟು ಬ್ಯೂಟಿಫುಲ್ ಆಗಿ ಗ್ಯಾಪ್ ಅಪ್ ಓಪನ್ ಆಯಿತು. ನೀವು ಡೈಲಿಯಲ್ಲಿದ್ದೀವಿ. ಡೈಲಿಯಲ್ಲಿ ಇಷ್ಟು ದಿನ ಇನ್ಸೈಡ್ ಬಾರಲ್ಲಿ ಮಾರ್ಕೆಟು ಇವತ್ತು ಬೀಟ್ ಆಗಿದೆ. ಬೀಟ ಮೂಮೆಂಟಮ್ ಕ್ಯಾಂಡಲ್ ಬಂದಿದೆ. ಚಿಕ್ಕದಾದ್ರೂ ಪರವಾಗಿಲ್ಲ, ಮೂಮೆಂಟಮ್ ಕ್ಯಾಂಡಲ್ ಓಪನ್ ಆಗಿದೆ. ಓಕೆ, ಮೂಮೆಂಟಮ್ ಕ್ಯಾಂಡಲ್ ನಮ್ಗೆ 23,833, 23,898 ಏನು ರೆಸಿಸ್ಟೆನ್ಸ್ ಅಂತ ನಾವು ಹಾಕೊಂಡಿದ್ವೋ ಅದನ್ನು ಟೆಸ್ಟ್ ಮಾಡ್ತಾ ಇದ್ದಿದ್ದು ಮಾರ್ಕೆಟು. ಟೆಸ್ಟ್ ಮಾಡ್ತಾ ಇದ್ದು ಗ್ಯಾಪ್ ಅಪ್ ಓಪನ್ ಆಯಿತು. ಸೊ ಈಗ ನಾವೇನು ಮಾಡಬೇಕು? ಸದ್ಯಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಫಿಬೊನಾಚಿ ಹಾಕೊಬೇಕು. ರೀಟ್ರೇಸ್ಮೆಂಟ್ ಹಾಕೊಂಡಿದ ತಕ್ಷಣ ಇದರಲ್ಲಿ ನಾವು ಎ ಬಿ ಸಿ ಕಂಡುಹಿಡಿಬೇಕು. ಎ ಬಿ ಸಿ ಅಂದರೆ ಏನು? ಎ ಬಿ ಸಿ ಅಂದರೆ ಯಾವ ಥರ ಕಂಡುಹಿಡಿಬೇಕು ನೋಡಿ. ಇದರಲ್ಲಿ ಇಲ್ಲಿಂದ ಟ್ರೆಂಡ್ ಆಗಿದೆ. ಟ್ರೆಂಡ್ ಅಂದರೆ ಫಾಸ್ಟ್ ಬಿದ್ದಿದೆ. ಅದೇ ಲೆವೆಲಿಂದ ಈ ಲೆವೆಲ್ಗೆ ಹೋಗಕ್ಕೆ ಜಾಸ್ತಿ ಕ್ಯಾಂಡಲ್ ಸ್ಲೋ ಹೋಗ್ತಾ ಇದೆ. ಫಸ್ಟ್ ನಾವೇನು ಹಾಕೊಬೇಕು ಅಂದರೆ ಎ ಬಿ ಸಿ ಹಾಕೊಬೇಕು. ಎ ಬಿ ಸಿ ಹೆಂಗೆ ಹಾಕೊಳೋದು? ಎ ಬಿ ಸಿ ಹಾಕೊಬೇಕು ಅಂದರೆ ಅವರ್ಲಿಗೆ ಹೋಗ್ಬೇಕು. ಅವರ್ಲಿಗೆ ಹೋಗೋಣ. ಚಿಕ್ಕ ಟೈಮ್ ಫ್ರೇಮ್ ಹೋಗೋಣ. ಚಿಕ್ಕ ಟೈಮ್ ಫ್ರೇಮಲ್ಲಿ ನೋಡಿ, ಇವಾಗ ನಾವು ಫಸ್ಟ್ ಏನು ಅಂದ್ಕೊಂಡಿದ್ವಿ? ಈ ಲೆವೆಲಿಂದ ಈ ಲೆವೆಲ್ಗೆ ಫಿಬೊನಾಚಿ ಹಾಕೊಂಡ್ವಿ. ನಮ್ಮ 0.786 ಲೆವೆಲ್ಗೆ ಬಂದು ಆನ್ ಮಾಡ್ತು. ನಾವು ಇದು ಮಾತಾಡ್ಕೊಂಡಿದ್ವಿ ಏನಂತ? ನಮಗೆ ಮಾರ್ಕೆಟು ಗ್ಯಾಪ್ ಡೌನ್ ಆದರೆ ಇದರ ಈಕ್ವಲ್ಸ್ ಸಿ ಆಗುತ್ತೆ, ಅಥವಾ ಗ್ಯಾಪ್ ಅಪ್ ಆದರೆ ನಮ್ಗೆ ಇದರ ಈಕ್ವಲ್ಸ್ ಸಿ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ವಿ ಅಲ್ವಾ? ಈಗ ನಾವು ಅಷ್ಟೇ ಮಾಡೋದು. ಇವತ್ತು ಏನು ಮಾಡ್ತಾ ಇದೀವಿ? ನಾವು ಯಾವ ಥರ ಹೋದರೆ ಆ ಥರ ಮಾರ್ಕೆಟ್ನ ಕ್ಯಾಚ್ ಮಾಡ್ಕೊಬೇಕು. ನಾವು ಹಿಂಗೇ ಹೋಗ್ಬೇಕು ಅಂತ ಮಾರ್ಕೆಟ್ ರೂಲ್ ಮಾಡಂಗಿಲ್ಲ. ಮಾರ್ಕೆಟ್ ರೂಲ್ ಮಾಡುತ್ತೆ, ನಾವು ಅದನ್ನು ಫಾಲೋ ಮಾಡ್ಬೇಕಷ್ಟೇ. ಓಕೆ, ಮಾರ್ಕೆಟ್ ಇವತ್ತು ನಾನು ಮೇಲಕ್ಕೆ ಹೋಗ್ತೀನಿ ಅಂತ, ಓಕೆ ನಾನು ಮೇಲಕ್ಕೆ ಹೋಗ್ತೀನಿ ಅಷ್ಟೇ. ನಾನು ಅಲ್ಲೇ ಇರ್ತೀನಿ, ನಾನು ಅಲ್ಲೇ ಇರ್ತೀನಿ, ಆ ಥರ ಮಾಡಬೇಕಷ್ಟೇ. ಓಕೆ, ಈಗ ಹಾಕಿದ ತಕ್ಷಣ ಏನಾಯಿತು? ನಮ್ಮದು ಫಸ್ಟ್ ಟಾರ್ಗೆಟ್ ಏನಾಯಿತು? 0.618 ಬಂತ. 0.618ಗೆ ಸೂಪರ್ 5 ಮಿನಿಟ್ಸ್ ಬರೋಣ. ಇವತ್ತು ನೋಡಿ, ಬಿಗ್ ಗ್ಯಾಪ್ ಅಪ್ ಓಪನ್ ಆಯಿತು. ಗ್ಯಾಪ್ ಅಪ್ ಓಪನ್ ಆಗಿದ ತಕ್ಷಣ ಪ್ರೈಸ್ ಆಕ್ಷನ್ ಮಾಡೋಕ್ಕಿಂತ ಮುಂಚೆ ಒಂದು ಮೂಮೆಂಟಮ್ ಕ್ಯಾಂಡಲ್ ಬರಬೇಕು. ಇದು ಫಸ್ಟ್ ನೈಟ್ ಮೂಮೆಂಟಮ್ ಕ್ಯಾಂಡಲ್ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಟಿ ಎಸ್ ಒಳಗಡೆ ಬಂತು ಮಾರ್ಕೆಟ್. ನೋಡಿ, ಚಿಕ್ಕ ಪುಟ್ಟ ಪ್ರೈಸ್ ಆಕ್ಷನ್ ಆಗಿ ಮುಂಚೆ ಟಿ ಎಸ್ ಒಳಗಡೆ ಬಂತ. ಬೈ ಏನು ಮಾಡಬೇಕು? ಬೈಯರ್ಸ್ ಏನೂ ಮಾಡಂಗಿಲ್ಲ, ಸುಮ್ಮನೆ ಇರ್ಬೇಕಷ್ಟೇ. ಇವತ್ತು ಒಂದು ಎ ಬಿ ಸಿ ಕರೆಕ್ಷನ್ ಆಗುತ್ತೆ ತಳಗಡಿಕ, ಇಲ್ಲ ಅಂದರೆ ಒಂದು ಸಪೋರ್ಟ್ ರಿಜಿಸ್ಟರ್ನ ಆನ್ ಮಾಡ್ಕೊಳ್ಬೇಕು. ಈಗ ಇದೇನು ದೊಡ್ಡ ಗ್ಯಾಪ್ ಅಪ್ ಆಗಿದ ತಕ್ಷಣ ಸಿ ಯಾರ್ಯಾರು ಹೋಲ್ಡ್ ಮಾಡ್ತಾರೋ ಅವರೆಲ್ಲ ಫುಲ್ ಪ್ರಾಫಿಟ್. ಹಂಗಾಗಿ ಪಿ ಯಾರ್ಯಾರು ಹೋಲ್ಡ್ ಮಾಡ್ತಾರೋ ಅವರೆಲ್ಲ ದೊಡ್ಡ ಲಾಸ್ ಆಗಿರ್ತಾರೆ. ದೊಡ್ಡ ಲಾಸ್ ಆಗಿದ್ದಾಗ ಏನು ಮಾಡ್ತಾರೆ? ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಳ್ತಾರೆ. ಸಿ ಕಡೆ ಇರೋಲ್ಲ, ಪ್ರಾಫಿಟ್ ಬಂದಿದೆ, ಪ್ರಾಫಿಟ್ ಬುಕ್ ಮಾಡ್ಕೊಳ್ತಾರೆ. ಸೊ ಹಂಗಾಗಿ ಅವಾಗ ಒಂದು ಕರೆಕ್ಷನ್ ಆಗಬೇಕು. ನೋಡ್ರಿ, ಮಾರ್ಕೆಟ್ ಏನಾಯಿತು? ಅದಾದ್ಮೇಲೆ ಅಲ್ಲೇ ಆಟ ಆಡ್ಕೊಂಡಿರ್ತು. ನಮ್ಮ 23,966 ಲೈನ್ ನೋಡ್ತಾ ಇದ್ರಿ ನೀವು. ಆ ಲೈನ್ನೇ ಅಲ್ಲೇ ಆಟ ಆಡ್ಕೊಂಡಿತ್ತು. ಬೈಯರ್ಸ್ ಏನು ಮಾಡೋಂಗಿಲ್ಲ. ಅದಾದ್ಮೇಲೆ ಏನಾಯಿತು? ಮಾರ್ಕೆಟು ಒಂದು ಟೈಮಲ್ಲಿ ಬ್ರೇಕ್ಔಟ್ ಕೊಟ್ಟು ಟಕ 0.618 ಲೆವೆಲ್ಗೆ ಹೋಯ್ತು ಅಲ್ವಾ? 0.61 ಲೆವೆಲ್ ಇದೆ. ಅದು ಮೂಮೆಂಟಾಗಿ ಬೀಟ್ ಮಾಡ್ತು, ಮೇಲೆ ಹೋಯ್ತು, ಅಷ್ಟು ಮಾರ್ಕೆಟ್ ಮುಗೀತು. ಓಕೆ, ಈಗ ನಾವು ನಾಳೆ ಏನು ಮಾಡೋಣ ಅಂದರೆ ಫಸ್ಟ್ ಅವರ್ಲಿಗೆ ಬರೋಣ. ನಮ್ಮ ಸಿ ಹಾಕೊಂಡಿದ್ವಿ. ನಾಳೆ ಫ್ಲ್ಯಾಟ್ ಓಪನ್ ಆದರೆ ಇಲ್ಲೆಲ್ಲದು ಫ್ಲ್ಯಾಟ್ ಓಪನ್ ಆಗಿ ನಮ್ಮ 0.618 ಇಲ್ಲಿಂದನೇ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಹಿಂಗೆ ಮಾಡ್ಕೋದ್ರೆ ನಾವು ಸಿ ಟ್ರೇಡ್ ಮಾಡೋಣ. ಎಲ್ಲಿಗೆ ನಮ್ಮ ಟಾರ್ಗೆಟು? ಫಸ್ಟ್ ಟಾರ್ಗೆಟ್ 1 ಫಸ್ಟ್ ಟಾರ್ಗೆಟ್ ಏನಿದೆಯಲ್ಲ 1, ಆಮೇಲೆ 0.786 ಎರಡು ಇಲ್ಲೇ ಇದೊಂದು ಝೋನ್ ಆಗುತ್ತೆ. ಈ ಝೋನ್ ಪಕ್ಕ 24,193 ಮತ್ತು 24,221 ಝೋನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ನಾವೇನು ಮಾಡ್ಬೋದು? ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಏನು ಮಾಡಬೇಕು? ಅಥವಾ ಗ್ಯಾಪ್ ಅಪ್ ಫ್ಲ್ಯಾಟ್ ಆದರೆ ಏನು ಮಾಡಬೇಕು? ಫ್ಲ್ಯಾಟ್ ಆಗಿದ್ರೆ ನೋಡಿ, ವೆರಿ ಸಿಂಪಲ್. ಫ್ಲ್ಯಾಟ್ ಓಪನ್ ಆಯಿತಾ? ಫ್ಲ್ಯಾಟ್ ಓಪನ್ ಆಗಿ ನಮ್ಮ 0.78618 ಮೇಲ್ಗಡೆ ಪ್ರೈಸ್ ಆಕ್ಷನ್ ಮಾಡಿದ್ರೆ, ಅದನ್ನು ಟೆಸ್ಟ್ ಮಾಡಿ ಮೇಲೆ ಹೋದರೆ ನಮ್ಗೆ ಇಚ್ಚಿಮುಕ್ಕು ಸಪೋರ್ಟ್ ಮಾಡೇ ಮಾಡುತ್ತೆ. ಟ್ರೆಂಡ್ ಆಗಿದ್ರೆ ಇಚ್ಚಿಮುಕ್ಕು ಸಪೋರ್ಟ್ ಮಾಡೇ ಮಾಡುತ್ತೆ. ನೋಡಿ, ಇಚ್ಚಿಮುಕ್ಕು ಸಪೋರ್ಟ್ ಯಾವ ಥರ ಮಾಡ್ತಾ ಇದೆ ನೋಡಿ. ಇಲ್ಲೂ ಅಷ್ಟೇ ಒಂದು ಟ್ರೆಂಡ್ ಆಯಿತಾ ನೋಡಿ. ಇಚ್ಚಿಮುಕ್ಕು ಒಳಗಡೆ ಬರೋದಿಲ್ಲ ಜಾಸ್ತಿ, ಆನರ್ ಮಾಡ್ಕೊಂಡು ಹೋಗುತ್ತೆ ನೋಡಿ. ಟಿ ಎಸ್ ಕೇಸ್ನ ಟಕ್ ಅಂತ ಹಿಂಗೆ ಹೋಗಿದ್ದೆ, ಇನ್ನೂ ಕ್ಲೋಸ್ ಆಯಿತಾ? ಆಗಿಲ್ಲ. ಸೊ ನಾವೇನು ಮಾಡಬೇಕು ನೆಕ್ಸ್ಟು? ಈಗ ಇಲ್ಲಿ ಹಾಕ್ಕೊತೀವಿ. ಇಲ್ಲೆಲ್ಲ ಫ್ಲ್ಯಾಟ್ ಓಪನ್ ಆಯಿತು. ಎಲ್ಲೆಲ್ಲಾದ್ರೂ ಫ್ಲ್ಯಾಟ್ ಓಪನ್ ಆಯಿತು. ಫ್ಲ್ಯಾಟ್ ಓಪನ್ ಆಗಿ ನೋಡಿ ಈ ಥರ ಬಂದು ಈ ಥರ
ಇದ್ರ ಮೇಲ್ಗಡೆ ಪ್ರೈಸ್ ಆಕ್ಷನ್ ಮಾಡಿದ್ರೆ ಇಲ್ಲೆಲ್ಲ ಓಪನ್ ಆಗಿ ಈ ಥರ ಆಟ ಆಡ್ಕೊಂಡು ಈ ಥರ ಮೇಲೆ ಹೋದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಆರಾಮಾಗಿ. ನಾಳೆ ಎಕ್ಸ್ಪೈರಿ ಬೇರೆ ಇದೆ, ಆರಾಮಾಗಿ 0.786 ಮೇಲೆ ಇದೆ. ಇದೇ ನಮ್ಮ ಟಾರ್ಗೆಟು. ಫಸ್ಟ್ ಟಾರ್ಗೆಟ್ ನೋಡಿ, ಇದೊಂದು 24,105 ಇದೆಯಲ್ಲ, ಇದೊಂದು ಇಂಪಾರ್ಟೆಂಟ್ ಝೋನ್, ಇದೊಂದು ಪ್ರೈಸ್ ಆಕ್ಷನ್ ಲೆವೆಲ್. ಓಕೆನಾ, ಈ ಲೆವೆಲ್ ನೋಡ್ಕೊಬೇಕು. ಈ ಲೆವೆಲ್ ಹತ್ರಕ್ಕೆ ಹೋಗಿದ ತಕ್ಷಣ ಒಂದು ಕರೆಕ್ಷನ್ ತೊಗೊಂಡು ಮೇಲೆ ಹೋದರೆ ಇನ್ನೂ ಸೂಪರ್ ಡೂಪರ್. ಇಲ್ಲ ಮೂಮೆಂಟಮ್ ಕ್ಯಾಂಡಲ್ ಕ್ಲೋಸ್ ಮಾಡಿದ ತಕ್ಷಣ ಮೇಲೆ ಹೋದರೆ ಸೂಪರ್. ಮೂಮೆಂಟಮ್ ಕ್ಲೋಸ್ ಮಾಡಿ ಅದ್ರ ಮೇಲೆ ಹೋದ್ರೂ ಮೇಲಕ್ಕೆ ಸೂಪರ್ ನಮ್ಗೆ ಸಿಗುತ್ತೆ. ಇಲ್ಲ ಡೌನ್ ಸೈಡ್ ಬಂತ, ಡೌನ್ ಸೈಡ್ ನೋಡಿ ವೆರಿ ಸಿಂಪಲ್. ನಾಳೆ ಪ್ರಾಬಬಿಲಿಟೀಸ್ ಏನೇನಾಗ್ಬೋದು, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ರಿ. ಗ್ಯಾಪ್ ಡೌನ್ ಓಪನ್ ಆಗಿದ ತಕ್ಷಣ ಪ್ರೈಸ್ ಆಕ್ಷನ್ ಮಾಡಿ ತಳಗಡೆಗೆ ಹೋದರೆ, ಪ್ರೈಸ್ ಆಕ್ಷನ್ ಮಾಡಿದ್ರೆ ಗ್ಯಾಪ್ ಡೌನ್ ಓಪನ್ ಆಗಿದ ತಕ್ಷಣ ಫಸ್ಟ್ ಏನು ಮಾಡಬೇಕು ಅಂದರೆ ಫಿಬೋನಚ್ಚಿನ ಹಾಕೊಬೇಕು. ಎಲ್ಲಿಂದ? ಈ ಲೆವೆಲಿಂದ ಈ ಲೆವೆಲ್ಗೆ ಒಂದು ಫಿಬೋನಚ್ಚಿ ಹಾಕೊಳ್ಳೋಣ. ಫಿಬೋನಚ್ಚಿ ಹಾಕ್ಕೊಂಡು ಇವಾಗ ಫಿಬೋನಚ್ಚಿ ಹಾಕೊಂಡಿದ ತಕ್ಷಣ ಎಲ್ಲೋ ಒಂದು ಎ ಓಪನ್ ಆಗುತ್ತೆ. ಇಲ್ಲೆಲ್ಲ ಗ್ಯಾಪ್ ಡೌನ್ ಎ ಓಪನ್ ಆಗಿ ಇದೊಂದು ಬಿ ಸ್ಟಾರ್ಟ್ ಆಗುತ್ತೆ. ಈ ಬಿಗೆ ನೋಡಿ ಇಲ್ಲಿಂದ ಇದೆಲ್ಲ ಓಪನ್ ಆಗಿ ಗ್ಯಾಪ್ ಡೌನ್ ಟಿ ಎಸ್ ಹೆಚ್ಚು ಮಾಡ್ಕೊಳ್ಳೋಕಾದ್ರೆ ಇದೊಂದು ಬಿ ಓಪನ್ ಆಗುತ್ತೆ. ಎ ಬಿ ತಿರುಗಿದ ಎ, ಇದೊಂದು ಬಿ, ಇದೊಂದು ಸಿ ಓಪನ್ ಆಗ್ಬೋದು. 23,833 ಇಲ್ಲ 23,830 ಇಲ್ಲೇ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಇಲ್ಲ ಇಲ್ಲೆಲ್ಲ ಫ್ಲಾಟ್ ಓಪನ್ ಆಗಿ ಇದೊಂದು 0.618 ಟೆಸ್ಟ್ ಮಾಡಿ ಈ ಥರ ಬಂದರೂ ಅಷ್ಟೇ, ಇದೊಂದು ಎ, ಇದೊಂದು ಬಿ, ಇದೊಂದು ಸಿ ಸಿಗುತ್ತೆ ನಮಗೆ. ಇದನ್ನ ನೋಡ್ಕೊಬೇಕು. ಅದಾದ್ಮೇಲೆ ಏನು ಸಿಗುತ್ತೆ ನೋಡಿ, ಇದೊಂದು ಒಂದು ನಿಮಿಷ ನೋಡಿ, ಇದೊಂದು ಎ ಸಿಗುತ್ತೆ, ಇದೊಂದು ಬಿ ಸಿಕ್ಕಿ ಇದೊಂದು ಸಿ ಸಿಕ್ಕಿದ್ರೆ ಈ ಸಿ ಟ್ರೇಡ್ ಮಾಡ್ಬೋದು ನಾವು. ಎ ಬೇಡ, ಬಿ ಬೇಡ, ಸಿ ಟ್ರೇಡ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಆಗಿರ್ತೀವಿ. ಅದಾದ್ಮೇಲೆ ಏನಾಗುತ್ತೆ, ಅದಾದ್ಮೇಲೆ ವೆರಿ ಸಿಂಪಲ್, ನಾವು ಇಲ್ಲಿಂದ ಫಿಬೋನಚ್ಚಿ ಹಾಕೊಂಡಿರ್ತೀವಿ ಹೆಂಗಿದ್ರು. ಅದು ನಮ್ಮ ಲೆವೆಲ್ ಎ ಆದ್ಮೇಲೆ ಬಿ ಆದ್ಮೇಲೆ ಎ ಕೊಡಿಸಿ ಟಾರ್ಗೆಟ್ ಸಿಕ್ಕಾಕೊಡುತ್ತೆ ನಮಗೆ. ಸಿಕ್ಕಾಕೊಡಿದ ತಕ್ಷಣ ಏನು ಮಾಡ್ಬೋದು, ಇದರ ಕಂಟಿನ್ಯೂಷನ್ ಇದು ಒಂದು ಎ ಆಗಿ ಇದೊಂದು ಬಿ ಆಗಿ ಇದೊಂದು ಸಿ ಆಯಿತು. ಓಕೆನಾ, ಅದಾದ್ಮೇಲೆ ಇದರ ಎ ಸಿ ನಮ್ಗೆ ಮೇಲೆ ಸಿಗುತ್ತೆ. ಈ ಲೆವೆಲ್ ಎಲ್ಲಿ ಹೋಗುತ್ತೆ, ಈ ಲೆವೆಲ್ ನಮ್ಗೆ 1 ಗಂಟೆ ಬರೋ ಚಾನ್ಸಸ್ ಇರುತ್ತೆ ನೋಡಿ. ಏನು ಮಾಡಬೇಕು ನಾನು ಹೇಳೋದು, ನಾಳೆ ಏನು ಆಗ್ಬೋದು ಕ್ಲೀನ್ ಆಗೋದು. ಇವಾಗ ಗ್ಯಾಪ್ ಡೌನ್ ಓಪನ್ ಆಯಿತು, ಟಿ ಎಸ್ ಒಳಗಡೆ ಹೋಯಿತು, ಹೋಗಿದ ತಕ್ಷಣ 0.618 ಲೆವೆಲ್, ಇಲ್ಲಿಂದ ಫಿಬೋನಚ್ಚಿ ಹಾಕೊಂಡ್ರೆ ಈ ಲೆವೆಲ್ ಬರುತ್ತೆ. ಆಗ ಇದೊಂದು ಎ ಆಗಿರುತ್ತೆ, ಇದೊಂದು ಎ ಬಿ ಸಿ ಥರ ಬಂದಿರುತ್ತೆ, ಸ್ಲೋ ಬಂದಿರುತ್ತೆ. ಅದಾದ್ಮೇಲೆ ಸಿ ಆಗುತ್ತೆ. ಸಿ ಆಗಿದ ತಕ್ಷಣ ಇಂಟ್ರಾಡೇಗೋಸ್ಕರ ಇದು ಸಿ ಆಗುತ್ತಾ. ಸಿ ಆಗಿದ ತಕ್ಷಣ ಏನು ಮಾಡ್ಬೇಕು ನಾವು, ಓಕೆ ಇದೊಂದು ಎ ಆಯಿತು, ಇದೊಂದು ಬಿ ಆಯಿತು, ಇದೊಂದು ಸಿ ಆಯಿತು. ಈ ಟ್ರೆಂಡ್ನ ಈ ಕರೆಕ್ಷನ್ ಆಯಿತು. ಈಗ ಬೈಯರ್ಸ್ಗೆ ಒಳ್ಳೆ ಆಪರ್ಚುನಿಟಿ. ಅವಾಗ ಇದ್ದಾರೆ ಕೊಲ್ಸಿಸಿ ನಾವು ಟ್ರೇಡ್ ಮಾಡ್ಕೊಬೋದು. ಓಕೆ, ಅಕಸ್ಮಾತ್ ನಾಳೆ ಮಾರ್ಕೆಟು ನಾಳೆ ಎಕ್ಸ್ಪೈರಿ ಇರುತ್ತೆ, ನಾಳೆ ಎಕ್ಸ್ಪೈರಿ ಅಕಸ್ಮಾತ್ ಗ್ಯಾಪ್ ಅಪ್ಪೇ ಆಗೋಯ್ತು, ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಅಪ್ ಆಗಿ ಏನು ಮಾಡ್ತು, ಗ್ಯಾಪ್ ಅಪ್ ಆಗಿ ನಮಗೆ 24,105 ಮೇಲೆ ಪ್ರೈಸ್ ಆಕ್ಷನ್ ಮಾಡಿದ್ರೆ ನಮಗೆ ನಮ್ಮ ಟಾರ್ಗೆಟ್ ಗೊತ್ತಿದೆ. ಎ ಕೋರ್ಸಿಸಿ ಟಾರ್ಗೆಟ್ ಗೊತ್ತಿದೆ 24,173. ಹಾಗೆ ಟ್ರೆಂಡ್ ಏನಾನ ಆಯಿತಾ, ಗ್ಯಾಪ್ ಅಪ್ ಆಯಿತು, ಮೂಮೆಂಟಮ್ ಕ್ಯಾಂಡಲ್ ಬಂತು, ಅದಾದ್ಮೇಲೆ ಹಂಗೆ ಹೋಯ್ತು. ಅದೇ ನಮ್ಗೆ ಏನು ಮಾಡುತ್ತೆ, ಇಚ್ಚು ಸಪೋರ್ಟ್ ಮಾಡುತ್ತೆ. ಟ್ರೆಂಡ್ ಕೂಡ ಹೇಗೆ ಅದಾನ ಮಾಡ್ಕೊಂಡೇ ಬರುತ್ತೆ. ಸೊ ನಾವು ಅದಕ್ಕೆ ನಾವು ರೆಡಿ ಇದ್ದೀವಿ. ಮೇಲೆ ಈಸಿ ಗ್ಯಾಪ್ ಅಪ್ ಓಪನ್ ಆಯಿತು, ಪ್ರೈಸ್ ಆಕ್ಷನ್ ಮಾಡ್ತು, ಪ್ರೈಸ್ ಆಕ್ಷನ್ ಟಿ ಎಸ್ ಒಳಗಡೆ ಬರೋಗಿ ಏನು ಮಾಡೋಂಗಿಲ್ಲ. ನಮ್ಗೆ ಇಂಪಾರ್ಟೆಂಟ್ ಝೋನ್ ಲೆವೆಲ್ನ ಬೀಟ್ ಮಾಡಿದ ತಕ್ಷಣ ಅವರೇಜ್ ಮಾಡ್ಕೊಂಡಿದ್ದ ಬೈ ಮಾಡೋದು, ಲಾಸ್ಟ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ನೋಡ್ಕೊಂಡು ಹೋಗ್ತಾ ಇರ್ಬೋದು. ಆದರೆ ಗ್ಯಾಪ್ ಡೌನ್ ಓಪನ್ ಆದರೆ ಇದು ಸೂಪರ್ ಡೂಪರ್ ಆಗಿರುತ್ತೆ. ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ಗಂಟ ಬಂದು ಅಂದರೆ ಈ ಗ್ಯಾಪ್ನ 0.618 ಗಂಟ ಬಂದರೆ ಇದು ಎ ಆಗುತ್ತೆ, ಬಿ ಆಗಿ ನಮಗೆ ಸಿ ಸಿಗೋ ಚಾನ್ಸಸ್ ಇರುತ್ತೆ. ಈ ಸಿನೂ ಟ್ರೇಡ್ ಮಾಡ್ಬೋದು. ಈ ಸಿ ಟ್ರೇಡ್ ಮಾಡೋದಲ್ದಿರ ನೋಡಿ, ಈ ಟ್ರೆಂಡ್ನ ಕರೆಕ್ಷನ್ ಇದರ ಕಂಟಿನ್ಯೂಷನ್ ನಾವು ಟ್ರೇಡ್ ಮಾಡ್ಬೋದು. ಈ ಥರ ಸಿಕ್ಕಿದ್ರೆ ಸೂಪರ್ ಡೂಪರ್ ನಮಗೆ ಟ್ರೇಡಿಂಗ್ ಆಪರ್ಚುನಿಟಿ ಇರುತ್ತೆ. ನಾಳೆ ಎಕ್ಸ್ಪೈರಿ ಬೇರೆ, ಪ್ರೀಮಿಯಮ್ ಎಲ್ಲ ಕಮ್ಮಿ ಇರುತ್ತೆ, ಒಳ್ಳೆ ದುಡ್ಡು ಮಾಡ್ಬೋದು. ಬಟ್ ಈಗ ಅಕಸ್ಮಾತ್ ಅದೊಂದಾಯಿತು, ನಮಗೆ ಬಿ ಎ ಕೆಳಗಡೆ ಬಂದು ಏನೋ ಬಿ ಸಿ ಮಾಡ್ಕೊಂಡ್ಮೇಲೆ ಹೋದರೆ ಇದು ಗೊತ್ತಾಯಿತು, ಮೇಲೆ ಗ್ಯಾಪ್ ಅಪ್ ಮೇಲೆ ಪ್ರೈಸ್ ಆಕ್ಷನ್ ಮಾಡ್ತಾ ಸೂಪರ್ ಡೂಪರ್ ಹೀಗೆ ಟ್ರೇಡ್ ಮಾಡ್ತೀವಿ. ಅಥವಾ ಫ್ಲಾಟ್ ಓಪನ್ ಆಯಿತಾ, ಫ್ಲಾಟ್ ಓಪನ್ ಆಗಿ ನಮ್ಮ ರೇಂಜ್ ಬೌಂಡ್ ಆಯಿತಾ 0.786, 23,966 ಏನು ರಿಜಿಸ್ಟ್ರೇಷನ್ಸ್ ಇದೆ, ಮತ್ತು 24,000 ಒಂದು ಸೈಕಾಲಜಿಕಲ್ ನಂಬರ್ ಅಲ್ವಾ.
24,000 ಸೈಕಾಲಜಿಕಲ್ ನಂಬರು. ಇದು ಈಗ ಈ ಝೋನ್ ಏನಿಲ್ಲ ಇದು ಇಂಪಾರ್ಟೆಂಟು. ನಾಳೆ ಈ ಲೆವೆಲ್ಗೆ ಬಂದು ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿ ಎ ಬಿ ಸಿ ಮಾಡ್ಕೊಂಡು ಈಗ ಹೋದ್ರು ಅಷ್ಟೇ ಈ ಟ್ರೆಂಡ್ ಕಂಟಿನ್ಯೂಷನ್ ಈ ಥರ ಮಾಡ್ಕೊಬೋದು. ಓಕೆ, ನಾಳೆ ಏನು ಮಾಡೋದು ಚೆನ್ನಾಗಿದೆ ನಾಳೆ ಮಾರ್ಕೆಟು ನೋಡೋಣ. ಇವತ್ತು ಟ್ರೆಂಡು ಅಷ್ಟೊಂದು ಹಿಡಿಯೋಕ್ಕೆ ಆಗಿಲ್ಲ ಅಂದರೂ ಲಾಸ್ಟ್ ಕೊನೆಗೆ ಮಾತ್ರ ಒಳ್ಳೆ ಟ್ರೆಂಡ್ ಸಿಕ್ತು. ಈಗ ಏನು ಇದರ ಇವತ್ತು 23,966ನೇ ಬೀಟ್ ಮಾಡ್ತು. TSKS ಒಳಗಡೆ ಬಂತು ನೋಡಿ, ಇದು ಬೀಟ್ ಮಾಡ್ತಾ ಮೊಮೆಂಟಮ್ ಕ್ಯಾಂಡಲ್ ಕ್ಲೌಡು TSKS ಎಲ್ಲ ಒಳಗಡೆಗೆ ಬಂತು. ಒಳಗಡೆಗೆ ಬಂದ್ಮೇಲೆ ನೋಡಿ ಯಾವ ಥರ ಹೇಳಿ ಕೊಡ್ತು. ಅದೇ ಅಕಸ್ಮಾತ್ ಇಲ್ಲ ಬೈ ಮಾಡಿರ್ತೀನಿ, ಅಕಸ್ಮಾತ್ ಇಲ್ಲ ಆಚೆ ಹೋಗ್ಬಿಡ್ತಾವೆ. ಬಂದಿದ್ದ ತಕ್ಷಣ ಏನು ಮಾಡಬೇಕು, ಸ್ಟಾಪ್ ಲಾಸ್ ತಗೊಂಡ್ಬಿಡ್ಬೇಕು. ಬೈಯರ್ಸ್ ಏನು ಮಾಡ್ತಾರೆ ನೋಡಿ, ಇವಾಗ ಇಲ್ಲಿ ತೊಗೊಂಡ್ರಿ ಅನ್ಕೊಳ್ರಿ, ಇಲ್ಲಿ ತೊಗೊಂಡ್ರಿ ಹಿಂಗೆ ಹೋಯ್ತು, ಹಿಂಗೆ ಬಂತು, ಇದು ಕ್ಲೋಸ್ ಆಗೋಯ್ತು, ಇಲ್ಲ ಸ್ಟಾಪ್ ಲಾಸ್ ತೊಗೊಂಡ್ಬಿಡ್ಬೇಕು. ಸ್ಟಾಪ್ ಲಾಸ್ ಆಯ್ತಾ ನೋಡಿ. ಇವತ್ತು ಮಾರ್ಕೆಟ್ ಈ ಬ್ಯೂಟಿಫುಲ್ ನೋಡಿ, ಇದೆಲ್ಲ ನಾವು ದೊಡ್ಡ ಗ್ಯಾಪ್ ಆಯ್ತು ಒಂದು ಪ್ರೈಸ್ ABC ನಾವು ವೇಟ್ ಮಾಡಬೇಕು, ಬೈ ಮಾಡಬಾರ್ದು. ಇದಂತೂ ಖಂಡಿತ ಯಾವುದೇ ಕಾರಣಕ್ಕೂ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್, ದೊಡ್ಡ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆದರೆ ಯಾವುದೇ ಕಾರಣಕ್ಕೂ ಬೈ ಮಾಡಬೇಡಿ. ಯಾಕೆ ಅಂದರೆ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ನಡೆಯುತ್ತೆ. ಪ್ರಾಫಿಟ್ ಬುಕ್ಕಿಂಗ್ ನಡೆದ ಮೇಲೆ ಯಾವುದಾದ್ರೂ ಒಂದು ಟ್ರೆಂಡ್ ಟಚ್ ಮಾಡಿ ಬರಬೇಕು, ಯಾವುದಾನ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಝೋನ್ನ. ಇದಾದ್ಮೇಲೆ ನಮಗೆ ನಮ್ಮ ಟಾರ್ಗೆಟ್ಗಳು ಮುಟ್ಕೊತೀವಿ ಅಷ್ಟೇ. ಇಲ್ಲ ನಾಳೆ ಅಲ್ಲೇ ಫ್ಲಾಟ್ ಓಪನ್ ಆಯಿತು, ಇಷ್ಟ ಇದೇ ಝೋನಲ್ಲಿದ್ದರೆ ಅದರಲ್ಲೇ ಎರಡು ಸೆಲ್ ಮಾಡಿಕೊಂಡು ಆರಾಮಾಗಿರ್ಬೋದು. ಇವತ್ತು ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಒಳ್ಳೆ ರ್ಯಾಲಿ ಕೊಟ್ಟಿದೆ. ನಿಫ್ಟಿಗಿಂತ ತುಂಬ ಬ್ಯಾಂಕ್ ನಿಫ್ಟಿ ತುಂಬ ಒಳ್ಳೆ ರ್ಯಾಲಿ ಕೊಟ್ಟಿದೆ. ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ನ ಬೀಟ್ ಮಾಡಿದೆ. ಇದು ಅವರ್ಲಿ ಹೋಗೋಣ, ಡೈಲಿ ಹೋಗೋಣ ನೋಡಿ. ಇದು A=C ಕರೆಕ್ಟಾಗಿ ಪಿಕ್ ರಿವರ್ಸಲ್ ಥರ ಆಗ್ತಾ ಇದೆ. ಈಗ ನಮಗೆ ಇದನ್ನ ತೆಗಿಯೋಣ. ಇವಾಗ 0.618 ಟೆಸ್ಟ್ ಮಾಡ್ಕೊಂಡ್ಬರ್ತಾ ಇದೆ. ಇದೇನು ಟ್ರೆಂಡ್ ಇತ್ತಲ್ಲ, ಇದೊಂದು ಇಲ್ಲಿಂದ ಇಲ್ಕೊಂಡು ಟ್ರೆಂಡ್ ಲೈನ್ ಹಾಕೋದ ನೋಡಿ, ಸೂಪರ್ ಡೂಪರ್ ವರ್ಕ್ ಆಗುತ್ತೆ ನೋಡಿ. ಬ್ಯೂಟಿಫುಲ್ ವರ್ಕ್ ಆಯಿತು ನೋಡಿ. ಇದಕ್ಕಿಂತ ಇನ್ನೇನು ನಮಗೆ ಒಂದು A ಆಯಿತು, ಇದೊಂದು B ಆಯಿತು, C ಆಯಿತು ನೋಡಿ. ಸಿನ ಟಾರ್ಗೆಟ್ ಎಷ್ಟು, ನಾಳೆ ಗ್ಯಾಪ್ ಓಪನ್ ಆದರೆ ಇಲ್ಲಿ ಓಪನ್ ಆಗುತ್ತೆ. ಇದ್ರ ಮೇಲೆ ಪ್ರೈಸ್ ಆಕ್ಷನ್ ಮೊತ್ತ 1.27 1.38, ಅಥವಾ ಕೆಳಗಡೆ ಓಪನ್ ಆಯಿತಾ ಅಲ್ಲಿಂದ ಅಲ್ಲಿಗೆ ಬರುತ್ತೆ, ಅದಾಗುತ್ತೆ. ಅಷ್ಟೇ ನೋಡ್ಕೊಬೇಕಾಗೋದು, ಬೇರೆ ಏನೂ ಬೇಕಾಗಿಲ್ಲ ನಮಗೆ. ಇಂಟ್ರಾಡೇಗೆ ಏನು ಬೇಕೋ ಅದು ನೋಡ್ಕೊಂಡ್ರೆ ಸಾಕು. ಅದಕ್ಕಿಂತ ಮುಂಚೆ ಏನು ಹಾಕೊಂಡ್ರೆ ನಾವು ಫಿಬೊನಾಚಿ ಹಾಕ್ಕೊತೀವಿ. ಫಸ್ಟ್ ಎಲ್ಲಿಂದ ಹಾಕ್ಕೊತೀವಿ, ಈ ಟಾಪಿಂದ ಈ ಬಾಟಮ್ ಫಿಬೊನಾಚಿ ಹಾಕ್ಕೊತೀವಿ. ಬ್ಯೂಟಿನ 2.7 ಮತ್ತು ಅಲ್ಲೇ ಇದೆಯಾ, ಬ್ಯೂಟಿಫುಲ್ ವರ್ಕ್ ಆಗಿದೆ. ಮಿಡ್ ಕ್ಯಾಪ್ ನಿಫ್ಟಿ ನೋಡೋಣ. ಮಿಡ್ ಕ್ಯಾಪ್ ನಿಫ್ಟಿ ನೋಡಬೇಕು ನೋಡಿ, ನಮ್ಮ ಟ್ರೆಂಡ್ ಲೈನ್ ಹತ್ರನೇ ಇದೆ, ಆಲ್ ಟೈಮ್ ಹೈಯಲ್ಲಿದೆ. ನಿಫ್ಟಿ ಇಷ್ಟು ಡೌನಲ್ಲಿದೆ ಅಂದರೆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ, ಸೆಕ್ಟರ್ ರೊಟೇಷನ್ ಆಗ್ತಾ ಇದೆ. ಇದು ವೆರಿ ಇಂಪಾರ್ಟೆಂಟ್, ಸೆಕ್ಟರ್ ರೊಟೇಷನ್ ಮಾಡ್ತಾ ಇದ್ದಾರೆ. ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ದುಡ್ಡು ಹೋಗ್ತಾ ಇದೆ, ಇದನ್ನು ನಾವು ನೋಡ್ಕೊಂಡ್ಲೇಬೇಕು. ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ನೋಡಿ ಆಲ್ ಟೈಮ್ ಹೈಯಲ್ಲಿದೆ. ಮಿಡ್ ಕ್ಯಾಪ್ ನಿಫ್ಟಿ ಆಲ್ ಟೈಮ್ ಹೈಗಿಂತ ಜಸ್ಟ್ ಒಂದಿಷ್ಟು ಪಾಯಿಂಟ್ ಕಮ್ಮಿದೆ, 590 ಅಲ್ವಾ. ಹಾಂ, 20 ಪಾಯಿಂಟ್ ಕಮ್ಮಿ ಇದೆ ಅಷ್ಟೇ. ಇದಕ್ಕಿಂತ ಸೂಪರ್ ಡೂಪರ್ ಏನಾಗಬೇಕಾ, ಸೂಪರ್. ನನಗೆ ಇದೇನಾದರೂ ಈ ಥರ ಟೆಸ್ಟ್ ಮಾಡಿ ಹಿಂಗೆ ಹೋದರೆ ಆಲ್ ಟೈಮ್ ಹೈ ಹೋಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ನೆಕ್ಸ್ಟ್ 2.7 1.27 3.8 ಹೋಗೋಣ. ಓಕೆ, ಥ್ಯಾಂಕ್ ಯು.